ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ ಎರಡನೇ ಇದರಲ್ಲಿ 14 ಸ್ಥಾನಗಳನ್ನು ನಾವು ಗೆಲ್ತೀವಿ. ಐತಿಹಾಸಿಕವಾದಂತಹ ಒಂದು ರಿಸಲ್ಟ್ ಬರಲಿದೆ. ನಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂತಹ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳಿದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಆಗುತ್ತೆ. ನಮ್ಮದೇನು ಪ್ರತಿ ಸತ್ತೆ ಒಂದು ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಏನು ಪ್ರತಿ ಸರ್ತೆ ನಮ್ಮದು ಓಟು ಅಂತರ ಜಾಸ್ತಿ ಆಗ್ತಾ ಹೋಗಿದೆ, ಓಟಿನ ಅಂತರ ಅದು ಈ ಸರ್ತೆನೂ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ಒಂದು ನ್ಯಾಯ ಬೇಕಾದಷ್ಟು ಕೊರತೆ ಇಲ್ಲ. ಮತ್ತು ಜನ ನಮ್ಮ ಕಾರ್ಯಕರ್ತರು ಭಾಳ ಸಹಕರಿಸಿದ್ದಾರೆ ಮತ್ತು ಮಾಧ್ಯಮದವರು ನೀವು ಭಾಳ ಅನೇಕ ಸರ್ತೆ ನಾವು ಗಡ್ಬಡಿಯಲ್ಲಿ ನಿಮಗೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಲಿಕ್ಕೆ ನೀವು ಬೈಕ್ ಕೇಳಲಿಕ್ಕೆ ಬಂದಾಗ ನಮ್ಮ ಗಡಬಡಿಯಲ್ಲಿ ನಾವು ಕೊಟ್ಟಿಲ್ಲ, ನೀವು ಕಾಯ್ದಿದ್ದೀರಿ. ಅನೇಕ ರೀತಿ ಘಟನೆಗಳಾಗಿದ್ದಾವೆ. ಅದರ ನೀವು ಭಾಳ ಸದ್ಭಾವನೆಯಿಂದ ನಮ್ಮೆಲ್ಲರ ಜೊತೆಗೆ ವರ್ತಿಸಿದ್ದೀರಿ. ಅದಕ್ಕೆ ನಿಮಗೂ ಧನ್ಯವಾದ. ಒಟ್ಟಾರೆ ಚುನಾವಣೆ ಈ ಸರ್ತಿ ಸುದೀರ್ಘವಾಗಾಯಿತು. ಸುದೀರ್ಘವಾದ್ರಿಂದ ಸ್ವಲ್ಪ ಜಾಸ್ತಿ ಏನಂತಾರೆ ಅದಕ್ಕೆ ಭಾಳ ಸುದೀರ್ಘವಾಗಿ ಓಡಿದಾಗ ದಣಿವಾಗುತ್ತಲ್ಲ, ಹಾಗಾಗಿದೆ, ಇಲ್ಲ ಅಂತಲ್ಲ. ಆದರೆ ಎಕ್ಸಾಸ್ಟ್ ಆಗಿಲ್ಲ. ನಿನ್ನೆನೂ ರಾತ್ರಿ 9:30 10 ಗಂಟೆವರೆಗೆ ಅನೇಕರು ಭೇಟಿ ಮಾಡಿದ್ರು, ಎಲ್ಲರನ್ನೂ ಭೇಟಿ ಮಾಡಿದ್ದೆ ನಾನು. ಹಾಗಾಗಿ ಭಾಳ ನಗನಗ್ತಾನೆ ಚುನಾವಣೆ ಆಗಿದೆ. ಅದ್ರ ಬಿಟ್ಟು ಉಳಿದೆಲ್ಲ ಚೆನ್ನಾಗಾಗಿದೆ. ಕಳೆದ 4 ಚುನಾವಣೆಗೊಳಿಸಿದಾಗ ಈ ಚುನಾವಣೆಯಲ್ಲಿ ಯಾವ ರೀತಿ? ಇದರಲ್ಲಿ ಪ್ರಚಾರಕ್ಕಿಂತ ಅಪಪ್ರಚಾರ ಪ್ರಚಾರ ಮಾಡಲಿಲ್ಲ. ಜನ ಅಪಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ನೇರವಾಗಿ ಅಪಪ್ರಚಾರವನ್ನು ಮಾಡಿತು ಮತ್ತು ಬೇರೆ ಬೇರೆ ರೀತಿಯಿಂದ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿತು. ಅಪಪ್ರಚಾರ ಸರ್, ಅದು ಅಸಹಾಯಕರ ಕೊನೆಯ ಅಸ್ತ್ರ ಅಂತ ಹೇಳುವಂತ ಸಹಜವಾಗಿದೆ. ಯಾವಾಗ ನೇರವಾಗಿ ಸೋಲಿಸಲಿಕ್ಕೆ ಆಗುವುದಿಲ್ಲ ಆವಾಗ. ಮತ್ತು ಈ ನಮ್ಮದು ನೀವು ಗಮನಿಸಿರಬೇಕು, ಒಂದು ಕಾಂಗ್ರೆಸ್ ಅವರು SC ST ರಿಸರ್ವೇಷನನ್ನು ರದ್ದು ಮಾಡ್ತೀವಿ ಅಂತ ತಗೊಂಡು ಒಂದು ಫೇಕ್ ವಿಡಿಯೋ ಬಿಟ್ಟು ನೀವು ನೋಡಿರ್ಬೇಕು. ಅಂದರೆ ಇವೆಲ್ಲ ಯಾವಾಗ ನಮಗೆ ನೇರವಾಗಿ ಗೆಲ್ಲಲಿಕ್ಕೆ ಆಗೋದಿಲ್ಲ, ಈ ರೀತಿ ಅನೇಕ ತಂತ್ರಗಳು ಮಾಡಿದರೂ ನಾವು ಸಹನ ಮಾಡ್ಬೋದು. ಷಡ್ಯಂತ್ರಗಳನ್ನ ಮಾಡಿರೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ, ಅದು ಮಾಡಿದ್ದಾರೆ, ಅವನು ಎದುರಿಸಬೇಕಾಗತ್ತೆ. ಪ್ರತಿ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ತಮ್ಮ ವಿರುದ್ಧ ಈ ಥರದ್ದು ಒಂದು ದೊಡ್ಡ ಷಡ್ಯಂತ್ರಗಳು ಅಥವಾ ಈ ಥರದ್ದು ನಡೆದು ಅದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಂತ. ಹೌದು, ನಡೆದು. ಆದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಸ್ಪಷ್ಟವಾಗಿ ನಂಬಿಕೆ ಇದೆ. ಯಾಕೆಂದರೆ ನಾನು ಡೆಲ್ಲಿಯಲ್ಲಿದ್ದರೂ ಸಹಿತ ಇವತ್ತಿನವರೆಗೆ ನಾನು ಯಾರ್ದು ಫೋನ್ ಅವಾಯ್ಡ್ ಮಾಡಲ್ಲ. ಮತ್ತು ದಿವಸಕ್ಕೊಂದು 15-20 ಜನರದ್ದು ನಮ್ಮ ಕಾರ್ಯಕರ್ತರಿಗೆ ಆಯಾ ಊರುಗಳಲ್ಲಿ ನಾನು ಫೋನ್ ಮುಖಾಂತರ ನನ್ನ ಸಂಪರ್ಕ ಇರ್ತದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.